ನಾವೆಲ್ಲರೂ ಹಳದಿ ಕಲರ್ ಬಾಳೆಹಣ್ಣ ತಿಂದಿರ್ತೀವಿ. ನೀವೇನಾದರೂ ಈ ಕಲರ್ ಬಾಳೆಹಣ್ಣ ತಿಂದಿದ್ದು ಅಥವಾ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಕ್ಲಿನಿಕ್ಕಿಗೆ ಹೋಗಿದ್ವಿ. ಕ್ಲಿನಿಕಲ್ಲಿ ಡಾಕ್ಟರ್ ಇರಲಿಲ್ಲ, ಅದಕ್ಕೆ ಮೆಡಿಸಿನ್ನ ಇಲ್ಲೇ ಮೆಡಿಕಲಲ್ಲಿ ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಇಲ್ಲಿನ ದೇವಸ್ಥಾನಗಳು ನಮ್ಮ ಕರ್ನಾಟಕ ದೇವಸ್ಥಾನಗಳಿಗಿಂತ ವಿಭಿನ್ನವಾಗಿರುತ್ತೆ. ನಮ್ಮ ಕರ್ನಾಟಕ ದೇವಸ್ಥಾನದಲ್ಲಿ ಏನಂದ್ರೆ ಕುಂಕುಮ ಕೊಡ್ತಾರೆ ಜಾಸ್ತಿ, ಇಲ್ಲಿ ವಿಭೂತಿ ಕೊಡ್ತಾರೆ. ದೇವ್ರಿಗೆ ಕೈ ಮುಗ್ದು ವಿಭೂತಿ ಹಚ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಇಲ್ಲಿ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಹಾಗೆ ಇಲ್ಲೊಂದು ಮುದ್ದಾದ ನಾಯಿ ಮರಿ ಬಂತು, ತುಂಬಾನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇತ್ತು ಕೂಡ ನಮ್ಮ ಜೊತೆ. ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಪಾತ್ರೆ ತೊಳೆದು ನಾನೇ ಅಡುಗೆ ಎಲ್ಲ ಮಾಡ್ಕೊಡ್ತೀನಿ, ನೀನು ಆರಾಮಾಗಿರು ಅಂತ ಹೇಳ್ತಾ ಇದ್ದೆ. ಇಲ್ಲ ನಾನು ತೊಳಿತೀನಿ ಅಂದ್ಲು, ಬಾ ತೊಳಿ ಬಾ ಅಂದೆ, ಅದಕ್ಕೆ ಓಡೋಗ್ಬಿಟ್ಲು. ಇವತ್ತು ಮಾವಿನಕಾಯಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನಿಲ್ಲ, ನೀವೇಗೆ ಮಾಡ್ತಿರೋ ಅದೇ ರೀತಿ ಫ್ರೈಡ್ ರೈಸು. ನಾನಿಲ್ಲಿ ಮಾವಿನಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ, ಮತ್ತೆ ಕೆಂಪು ಚಟ್ನಿನ ಯೂಸ್ ಮಾಡಿದ್ದೀನಿ. ಇದನ್ನು ಬಿಟ್ಟು ಬೇರೆ ಏನೂ ಹಾಕಿಲ್ಲ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಲಿ, ರೆಡಿ ಆಗುತ್ತೆ. ಹೇಗಿತ್ತೆ ಟೇಸ್ಟು? ಮಾವಿನಕಾಯಿ ಫ್ರೈಡ್ ರೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಸ್ವಲ್ಪ ಕಾಲು ಎಳೆಯೋಣ ಇವ್ರನ್ನ ಅಂತ ಕಾಲು ಎಳಿತಾ ಇದ್ದೆ. ಉಪ್ಪು ಕಮ್ಮಿ, ಟೇಸ್ಟೇ ಇಲ್ಲ, ಚೆನ್ನಾಗಿಲ್ಲ ಸ್ವಲ್ಪನೂ, ಏನು ಮಾಡಿದ್ದೀರಾ ಅಂತ ಎಲ್ಲ. ನನಗೆ ಹುಷಾರಿಲ್ಲ ಅಂತ ಇವರೇ ಇಡೀ ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಕೂಡ ಮಾಡಿ ಅವ್ರ ಕೈಯಾರೆ ತುತ್ತಿಟ್ರು. ತುಂಬ ಖುಷಿ ಆಯಿತು. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಬಲು ಚಂದ. ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಸಿದ್ದರೆ ನಮ್ಮ ಬದುಕು ಆನಂದ. ಎಲ್ಲರ ಜೀವನದಲ್ಲೂ ಈ ಥರ ಒಂದು ಬಾಳ ಸಂಗಾತಿ ಸಿಕ್ಕರೆ ಎಲ್ಲರೂ ಜೀವನ ಖುಷಿಯಾಗಿರುತ್ತೆ.